ರೇಣುಕಾಚಾರ್ಯ ಅದರ ಮಹತ್ವ ಏನು ಸರ್? ಈಗ ನೀವೆಲ್ಲರೂ ಕೂಡ ಕೇಳಿರ್ಬೋದು, ಈಗ ಸತ್ಯನಾರಾಯಣ ಸ್ವಾಮಿ ವ್ರತ ಅಂತೇಳಿ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಅದರಲ್ಲಿ ನಮ್ಮ ವೀರಶೈವ ಪರಂಪರೆಯಲ್ಲಿ ರೇಣುಕಾಚಾರ್ಯ ನಮ್ಮ ಮೂಲ ಗುರುಗಳು. ಅವರ ಒಂದು ವ್ರತವನ್ನು ಮಾಡಬೇಕು, ಅವರೊಂದು ಪೂಜೆಯನ್ನು ಮಾಡಬೇಕು ಅಂತೇಳಿ ನಾವು ಜಗದ್ಗುರುಗಳ ಸಾನ್ನಿಧ್ಯ ಇಟ್ಟಾಗ ಅವರೊಂದು ಅದರಿಂದ ವಿಶೇಷ ಮಾಹಿತಿಗಳನ್ನು ಕೊಟ್ಟರು. ಆ ವಿಚಾರವಾಗಿ ಒಂದು ರೇಣುಕಾಚಾರ್ಯ ವ್ರತ ಅಂತ ಹೇಳ್ಬಿಟ್ಟು ಒಂದು ಬುಕ್ಸನ್ನು ಬಿಡುಗಡೆ ಮಾಡಿದ್ವಿ. ಮೊನ್ನೆ 13ನೇ ತಾರೀಕು ಅಂಬಾಪುರಿ ಜಗದ್ಗುರುಗಳ ಸ್ವಹಸ್ತದಿಂದ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ MLA ಬಾಲಕೃಷ್ಣವರ ಒಂದು ಸಾನ್ನಿಧ್ಯದಲ್ಲದ್ದು ಬುಕ್ಸನ್ನು ಬಿಡುಗಡೆ ಮಾಡಿದ್ದೀವಿ. ಆ ವ್ರತ ಪ್ರಪ್ರಥಮವಾಗಿ ಸ್ವರ್ಣ ಮಂಟಪದಲ್ಲೇ ಇವತ್ತು ನಮ್ಮ ಶಿವಾನುಗ್ರಹ ನಿವಾಸದಲ್ಲಿ ನಿನ್ನೆ ಅದು ಆಗಿರೋದ್ರಿಂದ ಜಗದ್ಗುರುಗಳು ಆಶೀರ್ವಾದ ಪೂರ್ವಕವಾಗಿ ನೆರವೇರಿದೆ. ಅದಕ್ಕೆ ಬಂದು ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಡಿ ಕೆ ಶಿವಕುಮಾರ್ ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಸರ್. ಅವರು ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತಕ್ಕಂಥ ಚರ್ಚೆ ಸಂದರ್ಭದಲ್ಲಿ ಈ ಒಂದು ಪೂಜೆಗೆ ಏನು ಮಹತ್ವ ಅಂತ ಸರ್? ಖಂಡಿತ. ಈಗ ನಾವು ವೈಯಕ್ತಿಕವಾಗಿ ಹೇಳೋದಾದರೆ ಅವರು ಗಂಗಾಧರ ಜಗದ್ಗುರು ಒಂದು ಭಕ್ತಿಯಿಂದ ಬಂದು ಪೂಜೆ ಮಾಡಿದ್ದಾರೆ. ಅವರು ನಮ್ಮ ಒಂದು ನಾವು ಕೂಡ ಒಂದು ತಂಡೋಲ ಪ್ರಶ್ನೆಯನ್ನು ಕೂಡ ಹಾಕ್ತೀವಿ. ಅದರಲ್ಲಿ ತಂಡೋಲ ಪ್ರಶ್ನೆ, ಆ ಪ್ರಶ್ನೆಯಲ್ಲೂ ಕೂಡ ನಾವು ಒಂದು ನಮ್ಮ ವೈಯಕ್ತಿಕವಾಗಿ ಪ್ರಶ್ನೆ ಇಟ್ಟಿದ್ದೀವಿ. ಅವರು ಒಂದು 3-3.5 ತಿಂಗಳಲ್ಲಿ 100% CM ಆಗ್ತಾರೆ ಅನ್ನೋ ಒಂದು ಅಮ್ಮನವರ ಒಂದು ಪ್ರೇರಣೆ ಆಗಿದೆ, ತಾಯಿ ಪ್ರೇರಣೆ ಕೂಡ ಆಗಿದೆ. ಆಗ್ತಾರೆ ಅನ್ನೋದು ಖಂಡಿತವಾಗ್ಲೂ ಕೂಡ ನಮ್ಮ ನಂಬಿಕೆ ಇದೆ. ಅವ್ರಿಗೂ ಕೂಡ ಹೇಳಿದ್ದೀವಿ ಖಂಡಿತ ಆಗ್ತೀರಿ ಸರ್ ಅಂತ. ಅವರು ಕೂಡ ಆಯಿತು ನಿಮ್ಮ ಆಶೀರ್ವಾದದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಕೂಡ ಅವರು ಅಮ್ಮನವ್ರಿಗೆ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಅವರು ಕೂಡ ಆಶೀರ್ವಾದವನ್ನು ತಗೊಂಡೋಗಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಇಲ್ಲಿಯ ದೇವರ ಶ್ರೀರಕ್ಷೆ ಮತ್ತು ಆಶೀರ್ವಾದ ಸಿಕ್ಕರೆ ಅವರಿಗೆ ಒಂದು ಇಷ್ಟಾರ್ಥ ಸಿದ್ಧಿ ಆಗ್ಬೋದು. ಖಂಡಿತ ಸರ್. ಯಾಕೆಂದರೆ ಹಿಂದೆ ದೇವಸ್ಥಾನಕ್ಕೂ ಕೂಡ ಎಲ್ಲ ಬಂದಿದ್ದರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಬಂದಿದ್ದರು. ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಅವರು ಬಂದಿದ್ದ ಉದ್ದೇಶ ಈ ಒಂದು ಮಂಟಪ ಏನು ಸಮರ್ಪಣೆ ಮಾಡ್ತಿದ್ದೀವಲ್ಲ ಆ ಪೂಜೆ ವಿಶೇಷಕ್ಕೆ ಬಂದಿದ್ದು. ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಇಟ್ಟಿದ್ದಾರೆ. ಅವರು ಕೂಡ ಈಗ ನೋಡ್ತಾ ಇರ್ಬೋದು, ಈಗ ಏನು ನಡೀತಾ ಇದೆ ಹಾಲಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ತುಂಬ ಚಟಾಪಟಿಗಳು ನಡೀತಾ ಇದೆ. ಅದು ಕೂಡ ಅವ್ರು ಮುಂದಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಹೊಂದಿದ್ರು. ಅದೇ ರೀತಿ ಸಂಕಲ್ಪವನ್ನು ಕೂಡ ನಾವು ನಿನ್ನೆ ವಿಶೇಷವಾಗಿ ಅವರು ನಂಬಿರತಕ್ಕಂತಹ ಗಂಗಾಧರ ಜಗದ್ಗುರುಗಳು ಮತ್ತು ಈಗಿರತಕ್ಕಂಥ ಜಗದ್ಗುರುಗಳ ಸಮ್ಮುಖದಲ್ಲಿ ಅವರ ಒಂದು ಆಶೀರ್ವಾದ ಪೂರ್ವಕವಾಗಿ ನಿನ್ನೆ ಸಂಕಲ್ಪವನ್ನು ಮಾಡಿದ್ದೀವಿ. ಮುಂದೆ ಅವರಿಗೆ ಒಂದು ಉನ್ನತ ಸ್ಥಾನ ಸಿಗಲಿ ಅಂತ ಹೇಳಿ ಖಂಡಿತವಾಗ್ಲೂ ಸಂಕಲ್ಪವನ್ನು ಮಾಡಿದ್ದೀವಿ ಸರ್. ಅವ್ರಿಗೆ ಮುಂದೆ ಪೂಜೆ ಟೈಮಲ್ಲಿ CM ಆಗಬೇಕು ಅನ್ನೋ ಸಂಕಲ್ಪ ಸೊ ಅವರು ಯಾವುದೇ ರೀತಿ ಸಂಕಲ್ಪವನ್ನು ಆಗಲೇಬೇಕು ಅಂತೇಳಿ ಖಂಡಿತ ಅವರು ವೈಯಕ್ತಿಗಳಿಲ್ಲ. ಅವರಿಗೆ ಒಳ್ಳೇದಾಗಬೇಕು ಅಂತ ನಾವೇ ಒಳ್ಳೇದಾಗಬೇಕು, ಮುಂದೆ ಒಂದು ಸ್ಥಾನ ಸಿಗಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಿದ್ದೀವಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕ್ಷೇತ್ರ ದೇವರು ನವಿಲೆ ನಾಗೇಶ್ವರ ಸ್ವಾಮಿಯವರು ಕೂಡ ಆಶೀರ್ವಾದ ಅವರಿಗೆ ಸಿಗ್ತಾರೆ. ವಿಶೇಷವಾಗಿ ಅವರು ಗುರು ಪರಂಪರೆಯಲ್ಲಿ ಬಹಳ ನಂಬಿಕೆ ಇಟ್ಟಿರತಕ್ಕಂಥದ್ದು ವಿಶೇಷ. ನೀವು ನೋಡಿರ್ಬೋದು, ನಡುವಿಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಕೂಡ ಗಂಗಾಧರ ಜಗದ್ಗುರುಗಳ ಸಮ್ಮುಖದಲ್ಲಿ ಅಲ್ಲೆಲ್ಲ ನೆರವೇರ್ತಕ್ಕಂಥದ್ದು. ಅವರ ಒಂದು ಪೂಜಾ ಮಂಟಪನೇ ಇವತ್ತು ನಾವು ಕೊಡ್ತಾ ಇರೋದ್ರಿಂದ ಅದಕ್ಕೆ ವಿಶೇಷವಾಗಿ ಅವರು ಬಂದು ಪೂಜೆ ಮಾಡಿದ್ದಾರೆ. ಗುರು ಆಶೀರ್ವಾದ ಖಂಡಿತವಾಗ್ಲೂ ಇದ್ದರೆ ಎಲ್ಲದೂ ಕೂಡ ಸಾಧ್ಯವಾಗ್ತದೆ. ಅದರಲ್ಲೂ ಕೂಡ ನಮ್ಮ ಏನು ಶಿವಾನುಗ್ರಹವತಿ ಅಮ್ಮನವರು ಏನಿದೆ, ಅಮ್ಮನವರ ಒಂದು ಸಮ್ಮುಖದಲ್ಲಿ ಅವ್ರಿಗೂ ಕೂಡ ಪ್ರೇರಣೆ ಆಗಿದೆ. ಮುಂದೆ ಒಳ್ಳೆಯದಾಗ್ತಾರೆ, ಇನ್ನು 3.5 ತಿಂಗಳಲ್ಲಿ ಅನುಕೂಲವಾಗ್ತಾರೆ ಅಂತೇಳಿ ನಾವು ವೈಯಕ್ತಿಕವಾಗಿ ಪ್ರಶ್ನೆ ಆಗ್ತಾಗ ಅದರಲ್ಲೂ ಕೂಡ ಬಂದಿದೆ. ಖಂಡಿತ ಒಳ್ಳೆಯದಾಗ್ತದೆ ಸರ್. ಅವ್ರಿಗೆ ಏಕಾಂಗಿಯಾಗಿ ಬಂದಿದ್ದು ಕೂಡ ಒಂದಷ್ಟು ಭಾಳ ಖಂಡಿತ ಸರ್. ಅದು ಪ್ರೇರಣೆ ಅವರಿಗೆ. ನಾವು ಅವರಿಗೆ 2 ಸತಿ ಭೇಟಿಯಾಗಿ ಈ ಥರ ಒಂದು ಮಂಟಪ ಕೊಡ್ತಾ ಇದ್ದೀವಿ, ಗಂಗಾಧರ ಜಗದ್ಗುರು ಪೂಜೆ ಮಾಡಿದಂಥ ಮಂಟಪ ಕೊಡ್ತಾ ಇದ್ದೀವಿ, ನೀವು ಬರಬೇಕು ಅಂತ ಹೇಳಿದ್ದು. 13ನೇ ತಾರೀಕು ಅವ್ರ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಆಗ ಮತ್ತೊಮ್ಮೆ ನಾವು ಕೇಳಿಕೊಂಡಾಗ ಅಂದನಕೆರೆ ಗಿರಿಸಿದ್ದೇಶ್ವರ ಸ್ವಾಮಿಗಳು ಮತ್ತು ನಡುವಿಕೆರೆ ಶ್ರೀಗಳು ಕೂಡ ಹೇಳಿದರು, ಹೋಗಿ ಬನ್ನಿ, ಅದೊಂದು ಪೂಜಾ ಮಂಟಪ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಅದಕ್ಕೆ ಹೋಗಿ ನೀವೊಂದು ಪೂಜೆ ಮಾಡಬೇಕು ಅಂತ ಹೇಳಿದರು. ಮತ್ತು ನಾವು ಟ್ರಸ್ಟ್ ವತಿಯಿಂದ ಮತ್ತೆ ಕೇಳಿದಾಗ ಅವ್ರಿಗೂ ಕೂಡ ಒಂದು ಪ್ರೇರಣೆ ಆಯ್ತಂತೆ, ನಾವು ಗುರು ಆಶೀರ್ವಾದ ತಗೊಳ್ಳೇಬೇಕು ಅಂತ ಹೇಳಿದಕ್ಕೆ ಯಾವುದೇ ರೀತಿ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಆ ರೀತಿಯಾಗಿ ಪ್ರತ್ಯೇಕವಾಗಿ ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡು ಅವರಿಗೆ ವಿಶೇಷ ಪೂಜೆಗಳನ್ನು ಕೂಡ ಕೆಲವೊಂದು ಪೂಜೆಗಳು ಇಲ್ಲಿ ಆಯಿತು. ನಿನ್ನೆ ರಾತ್ರಿ ಸುಮಾರು 2 ಗಂಟೆಗಳ ಕಾಲ ಈ ಮನೆಯಲ್ಲಿ ಪೂಜೆಯನ್ನು ಮಾಡಿ ಅವರಿಗೆ ಆಶೀರ್ವಾದವನ್ನು ನೀಡಿದ್ದೀವಿ. ಖಂಡಿತ ಅವರಿಗೆ ದಿನಮಾನದಲ್ಲಿ ಒಳ್ಳೆಯದಾಗ್ತದೆ ಸರ್. ಅವರಿಗೆ